ಸಮಸ್ತ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವರು ನನ್ನ ಕ್ಲೈಂಟು ಮೋನಾ ಅಂತ ಹೇಳಿಬಿಟ್ಟು ಇವ್ರು ಬಂದುಬಿಟ್ಟು ಹೆಂಗೆ ಬಂದ್ರಂದರೆ ಸ್ಟುಡಿಯೋಗೆ ನನ್ನ ಗೂಗಲ್ ರಿವ್ಯೂಸನ್ನು ನೋಡಿ ಅವರು ರಿವ್ಯೂಸ್ ಎಲ್ಲ ಓದಿ ಅವ್ರಿಗೆ ತುಂಬ ಇಷ್ಟ ಆಗಿ ಲೈಕ್ ಇದಕ್ಕಿಂತ ಮುಂಚೆ ಅವ್ರು ಬೇರೆ ಕಡೆ ನೀಲ್ ಆರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಫಸ್ಟ್ ಟೈಮ್ ನನ್ನ ಹತ್ರ ಮಾಡ್ಕೋತಾ ಇರೋದು. ಟ್ರೈ ಮಾಡೋಣ, ರಿವ್ಯೂಸ್ ಚೆನ್ನಾಗಿದೆ, ಪ್ಲಸ್ ನನಗೆ ಮನೆಗೆ ತುಂಬ ಹತ್ತಿರ ಇದೆ ಅಂತ ಹೇಳಿಬಿಟ್ಟು ಸ್ಟುಡಿಯೋನ ವಿಸಿಟ್ ಮಾಡಿದರು. ಅವರು ಬಂದಾಗ ನನಗೆ ಒಂದು ಪಿಕ್ಚರನ್ನು ತೋರಿಸಿದ್ರು. ಲೈಕ್ ನನಗೆ ಇದೇ ಥರನೇ ಬೇಕಾಗಿದೆ, ಬಟ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಬೇಕು, ಕಲರೆಲ್ಲ ಸೇಮೇ ಬೇಕು, ನನಗೆ ಕಲರ್ ಪ್ಯಾಟರ್ನ್ ಎಲ್ಲ ತೋರಿಸಿ ಅಂತ ಹೇಳಿದ್ರು. ಸರಿ ಅಂತ ಅವ್ರ ಹತ್ರ ಎಲ್ಲ ಕಲರೆಲ್ಲ ಡಿಸ್ಕಸ್ ಮಾಡಿ ಅವ್ರ ಕೈಗೆ ಎಕ್ಸ್ಟೆನ್ಷನ್ ಎಲ್ಲ ಚೆಕ್ ಮಾಡಿ ಅವ್ರ ಸೈಜ್ ಪ್ರಕಾರ ಎಲ್ಲ ಇದು ಮಾಡಿದೆ. ಅವ್ರಿಗೆ ಬಂದು ಜೆಲ್ ಎಕ್ಸ್ಟೆನ್ಷನ್ ಬೇಕಾಗಿತ್ತು. ಯಾಕಂದರೆ ಅವರು ರೆಗ್ಯುಲರಾಗಿ ಮಾಡೋದೇ ಜೆಲ್ ಎಕ್ಸ್ಟೆನ್ಷನ್ ಅಂತೆ. ಯಾಕಂದರೆ ಅದು ಆಲ್ಮೋಸ್ಟ್ 1 ಮಂತ್ ಸ್ಟೇ ಆಗುತ್ತೆ. ಅವ್ರಿಗೆ ಅಷ್ಟೇ ದಿನ ರಿಕ್ವೈರ್ಮೆಂಟ್ ಇರೋದು, ಜಾಸ್ತಿ ಅವಶ್ಯಕತೆ ಇಲ್ಲ. ಅದು ಅಲ್ದಿರ ಅವ್ರ ಬರ್ಡೇ ಬಂದು June 2 ಇತ್ತು. ಸೊ ಹಾಗಾಗಿ ನಾನು ನನ್ನ ಬರ್ಡೇಗೆ ಮಾಡ್ಕೋಬೇಕು ಅಂತ ಅವರು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರು. ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಬರಬೇಕಂದ್ರೆ. ಲೈಕ್ ಅವ್ರಿಗೆ ಅಂತಲ್ಲ, ಎಲ್ಲ ಕ್ಲೈಂಟ್ಸ್ಗೂ ಇನ್ ಜನರಲಾಗಿ ಅವರು ಒಂದು ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಯಾವುದೇ ಸರ್ವಿಸ್ ಆಗಿರಲಿ, ಪರ್ಟಿಕ್ಯುಲರಾಗಿ ನೇಲ್ ಆರ್ಟ್ ಸರ್ವಿಸ್ ಅಂತಲೇ ಇರಲ್ಲ, ಯಾವ ಫೀಲ್ಡ್ ಸರ್ವಿಸ್ ಆದರೂ ಕೂಡ ಒಂದು ಕ್ಲೈಂಟ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಒಂದು ಇರುತ್ತೆ. ನಾವು ದುಡ್ಡು ಕೊಡ್ತಾ ಇದ್ದೀವಿ, ನಮಗೆ ಈ ರೀತಿ ಒಂದು ಸರ್ವಿಸ್ ಬೇಕಾಗಿದೆ ಅನ್ನೋ ಒಂದು ಬೇಸಿಕ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಬೇಸಿಕ್ ಎಕ್ಸ್ಪೆಕ್ಟೇಷನ್ನ ನೀವು ಫುಲ್ಫಿಲ್ ಮಾಡಿದ್ರೇ ಸಾಕು, ಅವ್ರಿಗೆ ನಾವು ದುಡ್ಡು ಕೊಟ್ಟಿದ್ದಕ್ಕೆ ವರ್ತಾಯಿತು ಅನ್ನೋ ಒಂದು ಫೀಲ್ ಬರುತ್ತೆ. ಆ ಬೇಸಿಕ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ರೆ ಇನ್ನೂ ತುಂಬ ಖುಷಿ ಪಡ್ತಾರೆ, ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟಲ್ಲಿರ್ತಾರೆ. ವಾವ್, ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆದರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ. ಇದನ್ನು ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಬಿಸ್ನೆಸ್ ಮಾಡೋರಿಗೆ ಬಂದ್ಬಿಟ್ಟು ಒಂದು ಕ್ಲೈಂಟ್ ಥಿಂಕಿಂಗ್ ಲೆವೆಲು ಮತ್ತು ಅವ್ರ ರಿಕ್ವೈರ್ಮೆಂಟನ್ನು ಅನಲೈಸ್ ಮಾಡಬೇಕು. ಯಾವ ಕಾರಣಕ್ಕೆ ಅನಲೈಸ್ ಮಾಡಬೇಕು ಅಂತಂದರೆ, ನಮ್ಮ ಬಿಸ್ನೆಸ್ಸನ್ನು ಒಳ್ಳೆ ರೀತಿಯಲ್ಲಿ ಗ್ರೋ ಮಾಡಲಿಕ್ಕೋಸ್ಕರ ಅನಲೈಸ್ ಮಾಡಬೇಕು. ಸೊ ದಟ್ ನಮಗೆ ಹೊಸ ಕ್ಲೈಂಟ್ಸ್ ಅಪ್ರೋಚು ತುಂಬ ಇಲ್ಲ ಅಂದರೂ ಕೂಡ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿರೋ ಕಸ್ಟಮರ್ಸೇ ಜಾಸ್ತಿ ಜನ ಬ್ಯಾಕ್ ಟು ಬ್ಯಾಕು ಬರ್ತಾ ಇರ್ತಾರೆ. ಪ್ಲಸ್ ಅವರೇ ಸಾಕು ನಮಗೆ ಪ್ರಮೋಟ್ ಮಾಡಲಿಕ್ಕೆ ಎಲ್ಲ ಪ್ಲೇಸಲ್ಲೂ. ಲೈಕ್ ಈ ಥರ ಪ್ಲೇಸಲ್ಲಿ ಈ ಥರ ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಈ ಸರ್ವಿಸ್ ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ, ನೀವು ಇಲ್ಲೋಗಿ ಅಂತ ಹೇಳ್ಬಿಟ್ಟು ನಮಗೆ ಅವರೇ ಪ್ರಮೋಷನ್ ಮಾಡ್ತಾರೆ. ಇದಕ್ಕಿಂತ ಒಳ್ಳೆ ನೇಲ್ ಟೆಕ್ನಿಷಿಯನ್ಗೆ ಇನ್ನೇನು ಬೇಕಾಗಿದೆ ಹೇಳಿ? ಇಷ್ಟಿದ್ರೆ ಸಾಕಲ್ವಾ? ಜಾಸ್ತಿ ಏನಾದರೂ ನಮಗೆ ಬೇಕಾಗಿದೆಯಾ? ಏನೂ ಬೇಕಾಗಿಲ್ಲ. ಸೊ ಇವರು ಅದೇ ರೀತಿಯಾಗಿ ಒಂದು ಇಮ್ಯಾಜಿನೇಷನ್ನ ಅವ್ರ ಕೈ ಬಗ್ಗೆ ಅವ್ರು ಇಟ್ಕೊಂಡು ಬಂದಿದ್ದರು. ಏನಕ್ಕೋಸ್ಕರ ಅವ್ರು ಆ ಥರ ಇಮ್ಯಾಜಿನ್ ಮಾಡ್ಕೊಂಡು ಬಂದಿದ್ದರು ಅಂದರೆ, ಅದು ಅವರ ಒಂದು ಸ್ಪೆಷಲ್ ಡೇ ಆಗಿತ್ತು. ಸ್ಪೆಷಲ್ ಡೇ ಇನ್ ದ ಸೆನ್ಸ್ ಅವರು ಹುಟ್ಟಿದ ಹಬ್ಬ ಆಗಿತ್ತು. ಅವರ ಬಟ್ಟೆ ಮ್ಯಾಚಿಂಗ್ ಕಲರಲ್ಲೇ ಅವ್ರಿಗೆ ನಾನು ನೀಲ್ ಆರ್ಟ್ ಮಾಡಿದ್ದು. ಔಟ್ಪುಟ್ ಹೇಗಿದೆ ಮತ್ತು ನಾನು ಹೇಳಿದ ಪ್ರಕಾರನೇ ನಾನು ನೀಟಾಗಿ ಕ್ಲೀನಾಗಿ ವರ್ಕ್ ಮಾಡಿದ್ದೀನಾ ಅನ್ನೋದನ್ನು ನೀವು ಲಾಸ್ಟಲ್ಲಿ ರಿಸಲ್ಟ್ನ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅಕ್ಕಪಕ್ಕ ಮನೇಲಿ ಯಾರಾದರೂ ನೇಲ್ ಆರ್ಟನ್ನು ಕೋರ್ಸನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ, ಇಲ್ಲ ನೇಲ್ ಆರ್ಟ್ ಕೋರ್ಸನ್ನು ಹೊಸದಾಗಿ ಕಲ್ತಿದ್ದಿದ್ರೆ, ಅಥವಾ ಕಲಿತು ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಖಂಡಿತವಾಗ್ಲೂ ನನ್ನ ಚಾನಲನ್ನು ರೆಫರ್ ಮಾಡ್ಬೋದು ನೀವು ಈಸಿಯಾಗಿ. ಯಾಕಂದರೆ ಇನ್ನೂ ಅಪ್ಕಮಿಂಗ್ ಡೇಸಲ್ಲಿ ಬಂದು ನಾನು ತುಂಬ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಯಾವ ಒಂದು ವಿಡಿಯೋನಾಗಲಿ ಇಲ್ಲ ಯಾವ ಒಂದು ಇನ್ಫಾರ್ಮೇಷನ್ ಆಗಲಿ ಸೋಷಲ್ ಮೀಡಿಯಾದಲ್ಲಿ ಸರಿಯಾಗಿ ಕ್ಲಿಯರಾಗಿ ನಾನು ಅಪ್ಡೇಟ್ ಮಾಡಿರಲಿಲ್ಲ. ಬಟ್ ಆದರೆ ಇನ್ನು ಮುಂದೆ ಹಾಗೆ ಮಾಡಬಾರ್ದು, ಸರಿಯಾಗಿ ಕ್ಲಿಯರಾಗಿ ಅಪ್ಡೇಟ್ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ನನಗೆ ಆಲ್ರೆಡಿ 1.5 years ಎಕ್ಸ್ಪೀರಿಯನ್ಸ್ ಇದೆ ನೇಲ್ ಆರ್ಟ್ ಸರ್ವಿಸ್ ಮಾಡೋದ್ರಲ್ಲಿ. ಸೊ ಇದರಲ್ಲಿ ಏನು ಕ್ಲಿಯರಾಗಿ ಒಂದು ಗೊತ್ತಾಗುತ್ತೆ ಅಂದರೆ, ಏನೇ ಒಂದು ಸರ್ವಿಸನ್ನು ಮಾಡಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಈಸ್ ಮಸ್ಟ್. ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು
ಎಷ್ಟು ಇಂಪಾರ್ಟೆಂಟು. ಯಾಕಂದರೆ ನಾವು ಕೊಡೋ ಸರ್ವೀಸಲ್ಲಿ ಪ್ರತಿ ದಿನವೂ ಏನಾದರೂ ಒಂದು ಹೊಸ ವಿಷಯನ ತಿಳ್ಕೊತಾನೇ ಇರ್ತೀವಿ. ಯಾಕಂದರೆ ಕಲಿಕೆ ಅನ್ನೋದು ಅನ್ಲಿಮಿಟೆಡು, ಅದಕ್ಕೆ ಯಾವುದೇ ರೀತಿ ಲಿಮಿಟ್ಸ್ ಇಲ್ಲ. ಹೀಗೆ ಕಲಿಬೇಕು, ಹಾಗೆ ಕಲಿಬೇಕು, ಓಕೆ ನಾನೆಲ್ಲ ಮಾಡಿ ಮುಗಿಸಾಯ್ತು, ನಂದು ಇನ್ನೇನೂ ಇಲ್ಲ ಅನ್ನೋ ಥರ ಏನೂ ಇಲ್ಲ. ನಾವು ಎಷ್ಟು ಕಲ್ತ್ರೂ ಇನ್ನೂ ಜಾಸ್ತಿ ವಿಷಯಗಳು ಆಚೆ ಬರ್ತಾನೇ ಇರುತ್ತೆ, ಜಾಸ್ತಿ ವಿಷಯಗಳನ್ನು ಕಲಿತಾನೇ ಇರ್ತೀವಿ. ಸೊ ದಟ್ ನಮಗೆ ಅದು ಯಾವ ವಿಷಯದಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ನಮ್ಮ ಒಂದು ಕ್ಲೈಂಟ್ಸ್ನ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋಕ್ಕೋಸ್ಕರ ನಮಗೆ ಅದು ಯೂಸ್ಫುಲ್ ಆಗುತ್ತೆ. ಅದು ಒಂದು ಬಿಸ್ನೆಸ್ ಮಾಡೋ ಪರ್ಸನ್ಗೆ ಮಾತ್ರ ಗೊತ್ತು ಎಷ್ಟು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿಬಿಟ್ಟು. ನಾನೂ ಅಷ್ಟೇ ಯಾವಾಗೂ ಸರ್ವಿಸ್ನ ಕೊಡಬೇಕು ಅಂತ ಆಸೆ ಇಟ್ಕೊಂಡಾಗೆಲ್ಲ, ನನಗೂ ಅದೇ ಥರ ಕ್ಲೈಂಟ್ಸು ಬಂದಾಗೆಲ್ಲ ನಾನು ಅವರು ಕ್ರಿಯೇಟಿವ್ ಆಗಿ ಏನು ತಂದಿದ್ದಾರೆ ಇವತ್ತು ಡಿಸೈನನ್ನು, ಏನು ಮಾಡ್ಕೋಬೋದು ಅಂತಲೇ ನಾನು ಕ್ಯೂರಿಯಾಸ್ಡ್ ಆಗಿರ್ತೀನಿ. ಇನ್ಫ್ಯಾಕ್ಟ್ ಅವ್ರು ಏನಾದರೂ ನನ್ನ ಜೊತೆ ಕಮ್ಯುನಿಕೇಷನ್ ಮಾಡಿ ನನಗೆ ಇದೇ ಡಿಸೈನ್ ಬೇಕು, ಅದೇ ಡಿಸೈನ್ ಬೇಕು, ಇದ್ರ ಪ್ರೈಸ್ ಎಷ್ಟಾಗುತ್ತೆ, ಅದ್ರ ಪ್ರೈಸ್ ಎಷ್ಟಾಗುತ್ತೆ ಅಂತ ನನ್ನ ಹತ್ರ ಡಿಸ್ಕಸ್ ಮಾಡಿಬಿಟ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ಓಕೆ ಅವ್ರಿಗೆ ಈ ಥರ ಬೇಕಾಗಿದೆ, ಈ ಥರ ಮಾಡ್ಬೋದು, ಇದು ಈಸಿ ಇದೆ, ಇದು ಟಫ್ ಇದೆ ಅಂತ ನನಗೆ ಕ್ಲಿಯರಾಗಿ ಮುಂಚೆನೇ ಅನಲೈಸ್ ಆಗಿಬಿಡುತ್ತೆ. ಬಟ್ ವಾಕಿನ್ ಬರೋ ಕ್ಲೈಂಟ್ಸನ್ನ ಬಂದು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಏನು ಬೇಕು ಎಕ್ಸಾಕ್ಟಾಗಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜನ ಬಂದು ನಾರ್ಮಲ್ ನೇಲ್ ಆರ್ಟನ್ನು ಮಾಡ್ಕೋತಾರೆ, ತುಂಬ ಕಾಂಪ್ಲಿಕೇಟೆಡಾಗಿ, ತುಂಬ ಏನದು ಘಾಟಿಯಾಗಿ ಮಾಡ್ಕೊಳ್ಳಲ್ಲ, ನಾರ್ಮಲ್ ಜಸ್ಟು. ಕೆಲವೊಂದು ಕ್ಲೈಂಟ್ ಅಂತೂ ನನಗೇನು ಬೇಡ, ಜಸ್ಟ್ ನನ್ನ ನ್ಯಾಚುರಲ್ ನೇಲ್ಗೆ ಪಾಲಿಶ್ ಹಾಕಿ ಕೊಟ್ಬಿಡಿ ಸಾಕು, ನನಗಿನ್ನೇನು ಬೇಡ, ಏನು ನನ್ನ ಕಲರ್ ಡಿಸೈನ್ ಎಲ್ಲ ಏನು ಮಾಡ್ಕೊಳ್ಳೋದೇ ಇಲ್ಲ, ನನಗೆ ಅಭ್ಯಾಸನೇ ಇಲ್ಲ ಆ ಥರ ಎಲ್ಲ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಏನೂ ಮಾಡ್ಕೊಳ್ಳಲ್ಲ. ಇನ್ನು ಕೆಲವು ಕ್ಲೈಂಟ್ಸ್ ಬಂದು ಎಲ್ಲ ಡಿಸೈನನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಈ ಡಿಸೈನ್ ಹೆಂಗೆ ಕಾಣ್ಬೋದು, ಆ ಡಿಸೈನ್ ಹೆಂಗೆ ಕಾಣ್ಬೋದು, ಈ ಕೈ ಹೆಂಗೆ ಕಾಣ್ಬೋದು, ಆ ಕೈ ಹೆಂಗೆ ಕಾಣ್ಬೋದು ಅನ್ನೋದನ್ನೆಲ್ಲ ತುಂಬ ವಿಷಯನ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಎಲ್ಲನೂ ಕಲ್ತಿರಬೇಕು. ಸೊ ಕಲಿಕೆ ಅನ್ನೋದು ಒಂದು ಸ್ಟಾಪೇ ಅಲ್ಲ, ಅದು ಅನ್ಸ್ಟಾಪಬಲ್, ಮಾಡ್ತಾನೇ ಇರಬೇಕು, ಕಲಿತಾನೇ ಇರಬೇಕು. ಅದೇ ಥರನೇ ನಾವು ವರ್ಕ್ ಮಾಡುವಂಥ ಫೀಲ್ಡಲ್ಲಿ ಹೊಸ ಪ್ರಾಡಕ್ಟ್ಗಳು ಇಂಟ್ರಡ್ಯೂಸ್ ಆಗ್ತಾ ಇರುತ್ತೆ, ಹೊಸ ವಿಷಯಗಳು ಎಕ್ಸ್ಪ್ಲೋರ್ ಆಗ್ತಾ ಇರುತ್ತೆ. ನಾವು ಅದನ್ನೆಲ್ಲ ಅರ್ಥ ಮಾಡಿಕೊಂಡು, ಓಕೆ ಈ ಥರ ಒಂದು ಪ್ರಾಡಕ್ಟ್ಸ್ ಬಂದಿದೆ ಮಾರ್ಕೆಟ್ಗೆ, ಈ ಪ್ರಾಡಕ್ಟು ಹೆಂಗೆ ಯೂಸ್ ಆಗುತ್ತೆ, ಇದನ್ನು ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ವರ್ಕ್ ಮಾಡ್ಬೋದು, ಇದನ್ನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಪ್ಲಸ್ಸು ಮೈನಸನ್ನೆಲ್ಲ ನಾವು ಪ್ರತಿದಿನ ಕಲಿತಾ ಇರ್ತೀವಿ. ಸೊ ಪ್ರತಿದಿನ ಕಲಿಯೋದ್ರಿಂದ ನಮಗೇನಾಗುತ್ತೆ, ನಮಗೆ ಹೊಸ ಅನುಭವ ಬರುತ್ತೆ. ಆ ಅನುಭವದಿಂದನೇ ನಮ್ಮ ಒಂದು ಕ್ಲೈಂಟ್ಸನ್ನು ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋಕ್ಕಾಗೋದು. ನನಗೂ ಕೂಡ ಅದೇ ಥರನೇ, ನಾನು ಸ್ಟಾರ್ಟಿಂಗಲ್ಲಿ ಕಲ್ತಿದ್ದು ಟೈಮಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಿತ್ತು, ಬಟ್ ಆದರೆ ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನೋ ಹೋಪ್ಸು ಆ ಥರ ಎಲ್ಲ ಇರಲಿಲ್ಲ ನನಗೆ. ಯಾಕಂದರೆ ನಾನು ತುಂಬ ಜನ ನೈಲ್ ಟೆಕ್ನಿಷಿಯನ್ಸ್ಗಳು ವರ್ಕ್ ಮಾಡೋದನ್ನು ಬರೀ ಇಂಡಿಯಾದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಹೆಂಗೆ ಮಾಡ್ತಾರೆ, ಅವ್ರು ಹೆಂಗೆ ವರ್ಕ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನೆಲ್ಲ ವೀಡಿಯೋನ ತುಂಬ ಸ್ಕ್ರಾಲ್ ಮಾಡ್ತಿದ್ದೆ, ತುಂಬ ವೀಡಿಯೋಸ್ನ ನೋಡ್ತಿದ್ದೆ. ನಂಗೆ ಅದನ್ನೆಲ್ಲ ನೋಡಬೇಕಂದ್ರೆ ನನ್ನ ಮನಸ್ಸಿಗೆ ಹೆಂಗೆ ಅನ್ನಿಸ್ತಾಯಿತ್ತು ಅಂದರೆ, ಅವ್ರಿಗೆ ಮಾತ್ರ ಯಾಕೆ ಇಷ್ಟೊಂದು ಪರ್ಫೆಕ್ಟ್ನೆಸ್ ಬರ್ತಾಯಿದೆ, ಆ ಥರ ಬರಲಿಕ್ಕೆ ಅವರು ಏನು ಮಾಡ್ತಾಯಿದ್ದಾರೆ. ಸೊ ಅವ್ರ ಥರನೇ ನಾವು ಯಾವ ಒಂದು ಹೊಸ ವಿಷಯನ ನಮ್ಮ ಬಿಸ್ನೆಸ್ಸಲ್ಲಿ ಇನೋವೇಟ್ ಮಾಡಬೇಕು, ಹೆಂಗೆ ಮಾಡಿದ್ರೆ ಅವ್ರ ಔಟ್ಪುಟ್ಟು ನಾವು ಕೊಡ್ಬೋದು ಅನ್ನೋದನ್ನೇ ನಾನು ಯೋಚನೆ ಮಾಡ್ತಿದ್ದೆ. ಯಾಕಂದರೆ ಮಾಡೋ ಕೆಲಸ ಯಾವಾಗೂ ತುಂಬ ಶುದ್ಧವಾಗಿರಬೇಕು. ನನಗೂ ಅಷ್ಟೇ, ಯಾವಾಗೂ ಏನೇ ಒಂದು ಮಾಡ್ತೀನಿ ಅಂದರೂ ಅದು ತುಂಬ ಕ್ಲೀನಾಗಿರಬೇಕು, ನೀಟಾಗಿರಬೇಕು. ಮಾಡಿಸ್ಕೊಂಡಿದ್ದ ಕ್ಲೈಂಟ್ಗೆ ಸಮಾಧಾನ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಮಾಡಿದ್ದು ನನಗಂತೂ ಫುಲ್ಲು ಸ್ಯಾಟಿಸ್ಫೈಡ್ ಆಗಬೇಕು, ನಾನು ಫುಲ್ಲು ಖುಷಿ ಆಗಬೇಕು. ಯಾಕಂದರೆ ಅವ್ರಿಗೆ ಯಾವ ಥರ ಫೀಲ್ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಗ್ತಾಯಿರುತ್ತೆ. ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ನಿಜವಾಗ್ಲೂ ಇದು ನಾನೇನ ಮಾಡಿರೋದು, ಸಕ್ಕತ್ತಾಗಿದೆ ಅಲ್ವೋ, ನನ್ನದೇ ದೃಷ್ಟಿ ತಾಗ್ತದೆ, ನನ್ನದೇ ಕಣ್ ತಾಗ್ತಾಯಿದೆ, ಇಷ್ಟು ಚೆನ್ನಾಗಿ ಮಾಡ್ತೀನಿ, ನನ್ನಲ್ಲಿ ಈ ಥರ ಒಂದು ಕಲೆ ಇದೆಯಾ ಅನ್ನೋದೊಂದು ನನ್ನನ್ನು ಜಾಸ್ತಿ ಮೋಟಿವೇಟ್ ಮಾಡುತ್ತೆ. ಇನ್ನೂ ಕಲಿಬೇಕು, ಇನ್ನೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಇದೆಲ್ಲ ಏನು ಸಾಲದು ಅಂತ ಹೇಳ್ಬಿಟ್ಟು. ಬೇರೆಯವರು ನೋಡೋರೆಲ್ಲ, ಒಂದು ಬಿಸ್ನೆಸ್ ಮಾಡೋರನ್ನೆಲ್ಲ ಹೆಂಗೆ ಹೇಳ್ತಾರಂದರೆ, ನೀವು ಬಿಡಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ನಿಮಗೇನೋ, ನಿಮ್ಮ ಹತ್ರ ಬಿಡಿ ದುಡ್ಡಿದೆ ಏನೋ, ನೀವು ಬಿಡಿ ಎಲ್ಲನೂ ಚೆನ್ನಾಗಿ ಮಾಡ್ತೀರಾ ಅಂತ ಅನಿಸುತ್ತೆ. ಬಟ್ ಆದರೆ ಇಂಡಿವಿಜುವಲಾಗಿ ಕೆಲಸ ಮಾಡೋ ಪರ್ಸನ್ಗೆ ಮಾತ್ರನೇ ಗೊತ್ತು ಅದರಲ್ಲಿ ಎಷ್ಟು ಸ್ಟ್ರಗಲ್ ಇದೆ ಅಂತ. ಅದೇ ರೀತಿ
ಆ ಪರ್ಸನ್ ಮಾತ್ರನೇ ಅನಲೈಸ್ ಮಾಡೋಕ್ಕಾಗೋದು. ಬೇರೆ ಟೆಕ್ನಿಷಿಯನ್ಸ್ ಎಲ್ಲ ಹೆಂಗೆ ಕೆಲಸ ಮಾಡ್ತಾಯಿದ್ದಾರೆ, ನಾನು ಹೆಂಗೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಎಲ್ಲರೂ ಇನ್ ಜನರಲಾಗಿ ಬೆಸ್ಟಾಗಿ ಸರ್ವಿಸ್ ಕೊಡಬೇಕು ಅಂತಲೇ ಅನ್ಕೋತಾ ಇರ್ತಾರೆ. ಯಾರೂ ವರ್ಸ್ಟ್ ಸರ್ವಿಸ್ ಕೊಡಬೇಕಂತ ಮಾತ್ರ ಖಂಡಿತವಾಗ್ಲೂ ಅಂದ್ಕೊಳ್ಳಲ್ಲ. ಯಾಕಂದರೆ ಬಿಸ್ನೆಸ್ ಫೀಲ್ಡ್ ಇರೋದೇ ಅದೇ ಥರನೇ. ಸರ್ವೀಸು ಚೆನ್ನಾಗಿ ಪ್ರೊವೈಡ್ ಮಾಡಿದ್ರೇ ನಮ್ಮ ಕ್ಲೈಂಟು ಕೂಡ ನಮಗೆ ತುಂಬ ಚೆನ್ನಾಗಿ ಸಿಕ್ಕೋದು. ಈ ಕ್ಲೈಂಟು ಬಂದು ಅದೇ ಥರನೇ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗೋ ಕ್ಲೈಂಟು. ಅಂದರೆ ಅವರು ತುಂಬ ಸ್ಪೆಸಿಫೈ, ನನಗೆ ಇದೇ ಕಲರ್ ಬೇಕು, ಇದೇ ಡಿಸೈನ್ ಬೇಕು, ಹೀಗೆ ಬರಬೇಕು, ಔಟ್ಪುಟ್ಟು ಕೂಡ ನನಗೆ ಹಿಂಗೆ ಇರಬೇಕಂತ ಅವ್ರ ಸ್ಪೆಸಿಫಿಕೇಷನ್ ನನಗೆ ತುಂಬ ಇಷ್ಟ ಆಯಿತು. ಅದೇ ಥರನೇ ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ನಾನು ಅದನ್ನು ಫುಲ್ಫಿಲ್ ಮಾಡಿದ್ದೀನಿ. ಅವರು ಅದಕ್ಕೆ ನನಗೆ ಗೂಗಲಲ್ಲಿ ರಿವ್ಯೂಸು ಕೂಡ ಡ್ರಾಪ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸಲ್ಲಿ ನನ್ನನ್ನು ಟ್ಯಾಗ್ ಮಾಡಿದ್ದಾರೆ. ಮತ್ತು ಟ್ರೆಂಡಿಂಗಾಗಿ ನೀಲ್ಸ್ಗೆ ರಿಲೇಟೆಡ್ ಆಗಿರೋ ವೀಡಿಯೋನ ಮಾಡಿ ಅದರಲ್ಲೂ ನನ್ನನ್ನು ರೀಲ್ಸಲ್ಲಿ ಟ್ಯಾಗ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಖುಷಿಯಾಗಿದ್ದು, ಓಕೆ, ನಾನು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ, ನಾನೇನು ಮೋಸವಾಗಿ ಕೆಲಸ ಮಾಡ್ತಾಯಿಲ್ಲ, ನನ್ನ ವರ್ಕು ಕೂಡ ತುಂಬ ಚೆನ್ನಾಗೇ ಇದೆ ಅಂತ ಹೇಳಿಬಿಟ್ಟು. ಬಟ್ ಇದು ಇಲ್ಲಿ ಸ್ಟಾಪ್ ಆಗಲ್ಲ. ಇನ್ನೂ ಕೂಡ ಚೆನ್ನಾಗಿರೋ ಡಿಸೈನ್ಸ್ಗಳನ್ನು ಮಾಡಬೇಕು, ಇನ್ನೂ ಕೂಡ ಜಾಸ್ತಿ ಒಳ್ಳೆ ಔಟ್ಪುಟ್ಟನ್ನು ಕೊಡ್ತಾ ಇರಬೇಕು. ನೋಡೋಣ ಫ್ಯೂಚರ್ ಡೇಸಲ್ಲಿ ಇನ್ನೂ ಯಾವ್ಯಾವ ಥರ ಡಿಸೈನ್ಸ್ ಎಲ್ಲ ಮಾಡ್ತೀನಿ ಅಂತ. ನಾನು ಏನೇ ಮಾಡಿದ್ರೂ ಎಲ್ಲನೂ ಕ್ಲೀನಾಗಿ ವೀಡಿಯೋ ತೆಗೆದು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸತಿ ವೀಡಿಯೋ ತೆಗಿಯೋ ವಿಷಯದಲ್ಲಿ ಕಂಫರ್ಟಾಗಿರ್ತೀನಿ, ಕೆಲವೊಂದು ಸತಿ ವೀಡಿಯೋ ತೆಗಿಯೋ ವಿಷಯದಲ್ಲಿ ಅನ್ಕಂಫರ್ಟಬಲ್ ಆಗ್ತೀನಿ. ಯಾಕಂದರೆ ಒಂದು ಸತಿ ಫೋನಲ್ಲಿ ಚಾರ್ಜರ್ ಇರುತ್ತೆ, ವೀಡಿಯೋ ಮಾಡ್ತೀನಿ, ಒಂದು ಸತಿ ಫೋನಲ್ಲಿ ಚಾರ್ಜರ್ ಇಲ್ಲ, ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಎರಡೆರಡು ಪ್ರಾಬ್ಲಮನ್ನು ನಾನು ಫೇಸ್ ಮಾಡ್ತಾ ಇರ್ತೀನಿ. ಬಟ್ ಆದರೆ ನನ್ನ ಎಲ್ಲ ಆಸೆ ಏನಂದರೆ ವೀಡಿಯೋ ಮಾಡಬೇಕು, ವೀಡಿಯೋ ತೆಗಿಬೇಕು, ವೀಡಿಯೋ ಅಪ್ಲೋಡ್ ಮಾಡಬೇಕು, ನಾನು ಹೆಂಗೆ ವರ್ಕ್ ಮಾಡ್ತೀನಿ ಅಂತ 4 ಜನಕ್ಕೆ ರೀಚ್ ಆಗಬೇಕು. ಯಾರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೋ ಅವರು ನನ್ನ ಹತ್ರ ಬಂದರೆ ಅವ್ರ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಬೇಕು ಅನ್ನೋದೇ ನನ್ನ ಒಂದು ಖುಷಿ. ಬೇರೆ ಯಾವ ರೀಸನ್ಗೂ, ಬೇರೆ ಯಾವ ಮೋಟಿವ್ ಇಟ್ಕೊಂಡು ಕೂಡ ನಾನು ವೀಡಿಯೋನ ಮಾಡ್ತಾಯಿಲ್ಲ. ಮೋಟಿವ್ ಇರೋದೇನೆಂದರೆ ಹೊಸದಾಗಿ ಕಲಿಯೋರಿಗೆ ಹೊಸ ಇನ್ಫಾರ್ಮೇಷನ್ ಆಗಬೇಕು, ಮತ್ತು ಎಕ್ಸ್ಪೆಕ್ಟೇಷನ್ಸ್ ಇರುವಂಥ ಕ್ಲೈಂಟ್ಸ್ನ ಫುಲ್ಫಿಲ್ಮೆಂಟ್ನ ನಾನು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ನಾನು ಇಷ್ಟೊತ್ತವರೆಗೂ ಹೇಳಿದ್ನಲ್ಲ, ನನ್ನ ವರ್ಕ್ ಹೇಗಿರ್ಬೋದು ಅಂತ ನೋಡೋಣ ಬನ್ನಿ. ಟಂಟಡಾನ್, ನಾನು ಹೇಳಿದ ಪ್ರಕಾರನೇ ನೀಟಾಗಿ ಕ್ಲೀನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.